ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಮೆಟ್ರಿಕ್ 10 ರಸಗೊಬ್ಬರವನ್ನ 3 ಲಕ್ಷ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ನೀಡಬೇಕು ಇರುವುದನ್ನು ಬಾಕಿ ಉಳಿಸಿಕೊಂಡಿದೆ. ಆದರೂ ಯಾವುದೇ ತೊಂದರೆ ಆಗದಂತೆ ರೈತರಿಗೆ ರಸಗೊಬ್ಬರ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ನಾಗಮಂಗಲ ವ್ಯಾಪ್ತಿಯ ಚೌಡಿನಹಳ್ಳಿ ಎಪಿಎಂಸಿ ಆವರಣದಲ್ಲಿ ಬಿಎಸ್ಎಫ್ ಫೌಂಡೇಶನ್ ಹಾಗೂ ಬೋಸಿರಿ ರೈತ ಉತ್ಪಾದಕರ ಕಂಪನಿ ವತಿಯಿಂದ ಶನಿವಾರ ಆಯೋಜಿಸಿದ್ದ ರೈತರಿಗೆ ಬಿತ್ತನೆ, ರಾಗಿ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಲೂಕಿಗೆ ಯಾರು ಎಷ್ಟೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ವ್ಯವಧಾನ ತಾಲೂಕಿನ ಜನರಿಗೆ ಇಲ್ಲವಾಗಿದೆ. ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿದ್ದೇನೆ. ಆ ಋಣ ತೀರಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ನಾನು ಎಂದೂ ಮೋಸ ಮಾಡುವುದಿಲ್ಲ. ಅಂದರೆ ಮತದಾರರು ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂಬುದು ಅಳಿದು ತೂಗಿ ಮತ ಹಾಕಲ್ಲ. ಕೆಲಸ ಮಾಡಿದ್ದವರು, ಏನೋ ಕೆಲಸ ಮಾಡುವವರು ಇನ್ನೊಬ್ಬರು ಒಂದೇ ತಕ್ಕಡಿಯಲ್ಲಿ ಹಾಕಿ ಮತ ಹಾಕುತ್ತಿರುವುದು ಬೇಸರ ತರುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಎನ್ಜೆ ರಾಜೇಶ್, ಶಿವಪ್ಪ, ಸಂಪತ್, ಲಕ್ಷ್ಮೀನಾರಾಯಣ್ ಉಪಸ್ಥಿತರಿದ್ದರು. ಆದರೂ 3 ಲಕ್ಷ ಶಾರ್ಟೇಜ್ ಇದೆ. 3 ಲಕ್ಷ ಮೆಟ್ರಿಕ್ ಟನ್ನು ಗೊಬ್ಬರ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ. ಜುಲೈ ಎಂಡಿಗೆ 1,27,000 ಬರಬೇಕು. ಈಗ 2,28,000 ಬರಬೇಕು ಈ ತಿಂಗಳು ಆಗಸ್ಟಲ್ಲಿ. ಇವೆರಡು ಸೇರಿದ್ರೆ 3,50,000 ಮೆಟ್ರಿಕ್ ಟನ್ನು ಬ್ಯಾಲೆನ್ಸ್ ಇದೆ ಈ ವರ್ಷ. ಅದರಲ್ಲಿ ಈಗ 30,000 ಬಂದಿದೆ ಈ ವಾರದಲ್ಲಿ. ಇನ್ನು 3,20,000 ಮೆಟ್ರಿಕ್ ಟನ್ ಬರಬೇಕು. ಇಷ್ಟಿದ್ರೂ ಇಡೀ ರಾಜ್ಯದಲ್ಲಿ ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಒತ್ತಡ ಇದ್ರೂ ಎಲ್ಲ ಕಡೆ ಸಮುದಾಯಶಾಗಿ ನಾನು, ನಮ್ಮ ಇಲಾಖೆ, ನಮ್ಮ ಸರ್ಕಾರ ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು 2 ವರ್ಷ ಏನು ಇಲ್ಲದೆ ಕೃಷಿ ಇಲಾಖೆ ಕೆಲಸ ಮಾಡ್ತಾವ್ರೆ ಅಂತ ಬಿಜೆಪಿಯವರು ನಮ್ಮ ವಿರುದ್ಧವರು ತಡ್ಕೊಳಕ್ಕಾಗದಲ್ಲಿ ನಮ್ಮ ಯಜಮಾನ್ರ ತರ ಬಾಯ್ ಬಿಡ್ಕೊಂಡು ಒದ್ದಾಡ್ತಾವೆ, ನಮ್ಮ ಅಶೋಕ್ ಅವರೆಲ್ಲ. ವರದಿ ರಾಜೇಶ್ ವಿಆರ್. ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.